Hello, my dear students. How are you all? ಹೆಂಗೆ ನಡ್ತಾ ಇದ್ದೀವಿ ಆನ್ಲೈನ್ ಕ್ಲಾसेस अर्थ ಆಗ್ತಾ ಇದೆ ओके तो कौन सा चैप्टर पढ़ रहे हैं हम यहाँ देखिए आप वहाँ हैं हम यहाँ हैं देर इज़ नो कम्युनिकेशन डायरेक्ट कम्युनिकेशन बिटवीन यू एंड अस यू एंड मी सॉरी देर इज़ नो कम्युनिकेशन ನಾ ಏನು ಹೇಳ್ತಾ ಇದ್ದೀನಿ ಜಸ್ಟ್ ಈ ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಹೇಳ್ತಾ ಇದ್ದೀನಿ ನಿಮಗೇನು ಹೇಳಬೇಕು ಅನ್ನಿಸ್ತಾ ಇದೆಯೋ ಏನೋ ಏನು ಮಾತಾಡಬೇಕಂತ ಇದೆಯೋ ನನ್ನಿಂದ ಏನು ಕೇಳಬೇಕು ಅನ್ನಿಸ್ತಾ ಇದೆಯೋ ಯಾಕಂದ್ರೆ ಈ ಚಾಪ್ಟರ್ನಲ್ಲಿ ಭಾಳ ಡೌಟ್ ಬರ್ತಾವೆ ಹುಡುಗರಿಗೆ ನನಗೆ ಗೊತ್ತಿದೆ ಸ್ಟೂಡೆಂಟ್ಸ್ ಹ್ಯಾವ್ ಮೋರ್ ಡೌಟ್ಸ್ ಇನ್ ದಿಸ್ ಚಾಪ್ಟರ್ ಏನು ಮಾಡಬೇಕು ಅನಿವಾರ್ಯ ಇದೆ ಮನೆಯಲ್ಲಿ ಕುಂತು ನಾವು ಓದಬೇಕಾಗಿದೆ ಎನಿ ಹೌ ವೆನ್ ಯು ಕಮ್ ಟು ದ ಕಾಲೇಜ್ ದೇರ್ ವಿಲ್ ಬಿ ಕ್ಲಿಯರ್ ಓಕೆನಾ so as the favorite chapter of the most of the students human reproduction where the reproductive systems are going to be understood the first reproductive system which we have studied that was the what of course male in male reproductive system we have detail ನಲ್ಲಿ ಓದಿದ್ದೀವಿ ಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್ ಹೆಂಗಿತ್ತು ಏನಿರುತ್ತದೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಮತ್ತು ಅದರದ್ದು ಫಂಕ್ಷನ್ ಹೆಂಗೆ ನಡೀತಾ ಇದೆ ಅದನ್ನು ನಾವು ಓದಿದ್ದೀವಿ ಹೌದಲ್ಲ ರೈಟ್ ಸೊ ಇನ್ ಟುಡೇಸ್ ಕ್ಲಾಸ್ ಶಲ್ ವಿ ಡಿಸ್ಕಸ್ ಅಬೌಟ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹೌದಾ ಇನ್ ಹ್ಯೂಮನ್ ಬೀಯಿಂಗ್ ದ ರಿಪ್ರೊಡಕ್ಷನ್ ಇಟ್ಸ್ ವಾಟ್ ಟೈಪ್ ಸೆಕ್ಷುವಲ್ ಟೈಪ್ in sexual type reproduction two individuals are required ನಾ ಬಿಗಿನಿಂಗ್ನಲ್ಲೇ ಹೇಳಿದ್ದೀನಿ ನಿಮಗಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆ ಹ್ಯೂಮನ್ ಬೀಯಿಂಗ್ದು ರಿಪ್ರೊಡಕ್ಷನ್ ಏನಿದೆ ಅಲ್ಲ ಅದು ಹೆಂಗಿದೆ ಸೆಕ್ಷುವಲ್ ಇದೆ ಸೆಕ್ಷುವಲ್ ಯಾವಾಗ ಅನ್ಬೇಕು ಎಸ್ ದೇರ್ ಶುಡ್ ಬಿ ಟೂ ಇಂಡಿವಿಜುವಲ್ಸ್ one is male another is female in between those two a mating should be happen in general word like sexual contact because of that contact these individuals human being individuals are going to produce right so in reproduction system we have to see both reproduction male nalli yenide male reproduction hengide mattu ಫೀಮೇಲ್ ರಿಪ್ರೊಡಕ್ಷನ್ ಹೆಂಗಿದೆ ಎರಡಕ್ಕನ್ನು ನಾವು ನೋಡಬೇಕು ಆಗಿದೆ ಸೊ ಸ್ಟೂಡೆಂಟ್ಸ್ ಲೈಕ್ ಮೇಲ್ ದ ಫೀಮೇಲ್ ಆಲ್ಸೋ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಪಾರ್ಟೆಂಟ್ ಸಿಸ್ಟಮ್ ಓಕೆನಾ ಸೊ ಇದು ಹೆಡ್ಡಿಂಗ್ ಬರೀರಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಒಂದು ಪೇಜ್ನಲ್ಲಿ ನೋಡೋಣ ಮುಂದೆ ಎಸ್ ಲುಕ್ ಎಟ್ ದಿಸ್ ಏನಿದೆ ಫೀಮೇಲ್ ರಿಪ್ರೊಡಕ್ಷನ್ ಸಿಸ್ಟಮ್ ಕಂಟೆಂಟ್ ಏನಿದೆ ನೋಡ್ರಿ ಕಂಟೆಂಟ್ ಆಫ್ ದ ಫೀಮೇಲ್ ರಿಪ್ರೊಡಕ್ಷನ್ ಎಸ್ ಲೈಕ್ ಇನ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಓವರೀಸ್ ಮೇಲ್ ಹತ್ರ ಏನು ಇರ್ತದೆ ಹೇಳ್ರಿ ನೋಡೋಣ ಬಂದಿಲ್ಲ ನನಗೆ ಹೇಳ್ರಿ ಗಚ್ಚಿ ಹೇಳ್ರಿ ಟೆಸ್ಟೀಸ್ ಯಾವ ರೀತಿ ಮೇಲ್ ಹತ್ರ ಟೆಸ್ಟೀಸ್ ಇತ್ತು ನೋಡ್ರಿ ರಿಪ್ರೊಡಕ್ಟಿವ್ ಆರ್ಗನ್ ಅದೇ ರೀತಿ ಫೀಮೇಲ್ ಹತ್ರ ರಿಪ್ರೊಡಕ್ಟಿವ್ ಆರ್ಗನ್ ಓವರೀಸ್ ನೋಡ್ತಾ ಇದ್ದೀರಿ ಸ್ಲೈಡ್ ಏನಿರ್ತದೆ ಓವರೀಸ್ ಸಿ ಮೇಲ್ ಹತ್ರ ಟೆಸ್ಟೀಸ್ ಇತ್ತು ಫಿಮೇಲ್ ಹತ್ರ ಓವರಿ ಇವೆ ಇವು ಓವರಿನೂ ಕೂಡ ಎರಡವ ಎಷ್ಟವ ಓವರಿ 2 ಓವರೀಸ್ ಆರ್ ದೇರ್ ಅದಕ್ಕೆ ಪೇರ್ಡ್ ಓವರೀಸ್ ಅಂತಾರೆ ಇದಕ್ಕೆ ಎಂಥ ಓವರಿ ಅವ ಇವು ಪೇರ್ಡ್ ಜೋಡಿ ಎರಡವ ದೆನ್ ಮೋಸ್ಟ್ ಇಂಪಾರ್ಟೆಂಟ್ ದ ನೆಕ್ಸ್ಟ್ second part of the female reproductive system ಏನದು ಎಸ್ ಡಕ್ಟ್ಸ್ ಮೇಲ್ ಹತ್ರನೂ ಡಕ್ಟ್ಸ್ ಇದೆ ಡಕ್ಟ್ಸ್ ಏನು ಟ್ಯೂಬ್ ಹೌದು ಟ್ಯೂಬ್ ಸಮ್ವೇರ್ ಇಟ್ ಈಸ್ ಟ್ರಾನ್ಸ್ಫರ್ ಸೊ ಫಿಮೇಲ್ ಹತ್ರನೂ ಟ್ಯೂಬ್ ಇದೆ ಎಕ್ಸೆಸರಿ ಡಕ್ಟ್ ಜೊತೆ ಯಾರ ಜೊತೆ ಆ ರಿಪ್ರೊಡಕ್ಷನ್ ಸಿಸ್ಟಮ್ ಜೊತೆ ಆ ಓವರಿ ಜೊತೆ ಆ ಫಂಕ್ಷನ್ ಆ ರಿಪ್ರೊಡಕ್ಷನ್ ಮಾಡಲಿಕ್ಕೆ ಜೊತೆ ಇಲ್ಲೂ ಕೂಡ ಎಕ್ಸೆಸರಿ ಡಕ್ಟ್ಸ್ ಇವೆ ಹೌದಾ ನೋಡ್ರಿ ಅಲ್ಲಿ ಎಕ್ಸೆಸರಿ ಡಕ್ಟ್ಸ್ ಎಷ್ಟಿದ್ದು 4 ಇದ್ದು ಇಲ್ಲಿ ಎಷ್ಟವ ನೋಡ್ರಿ 3 ಅವ ಒಂದನೇದು ಯಾವುದು ಓವಿಡಕ್ಟ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಫೆಲೋಪಿಯನ್ ಟ್ಯೂಬ್
ಎರಡು ಅಂದರೆ ಏನು? ಎರಡವ. ಟು ಅರ್ಥ ಏನು? ಫೆಲೋಪಿಯನ್ ಟ್ಯೂಬ್ ಎಷ್ಟಿವೆ? ಎರಡವ. ಫೆಲೋಪಿಯನ್ ಟ್ಯೂಬಿಗೆ ಓವಿಡಕ್ಟ್ ಅಂತಾರೆ ನೋಡ್ರಿ, ಡೋಂಟ್ ಬಿ ಕನ್ಫ್ಯೂಸ್. ಓಕೆ, ನೆಕ್ಸ್ಟ್ ಯೂಟೆರಸ್, ನೆಕ್ಸ್ಟ್ ವಜೈನಾ. ಓಕೆ, ಹೌದಾ? ಸೊ ಓವಿಡಕ್ಟ್ ಆರ್ ಫೆಲೋಪಿಯನ್ ಟ್ಯೂಬ್ ಬೋತ್ ಆರ್ ಸೇಮ್. ಯೂಟೆರಸ್ ಆ್ಯಂಡ್ ವಜೈನಾ ಆರ್ ದ ಡಕ್ಟ್ಸ್. ಮೂರೇ ಡಕ್ಟ್ಸ್ ಅವ. ಅದನ್ನು ಕೂಡ ಎಕ್ಸಸರಿ ಡಕ್ಟ್ಸ್ ಜೊತೆ, ಯಾರ ಜೊತೆ? ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹತ್ರ. ಆ ಸಿಸ್ಟಮ್ನಲ್ಲಿ, ಆ ಸಿಸ್ಟಮ್ ಜೊತೆ ಏನು ಡಕ್ಟ್ಸ್ ಇವೆ ಅಲ್ಲ, ಆ ಡಕ್ಟಿನ ಹೆಸರು ಓವಿಡಕ್ಟ್, ಯೂಟೆರಸ್ ಆ್ಯಂಡ್ ವಜೈನಾ. ಹೌದಾ? ಈಗ ಇವು ಎಲ್ಲವ ರೀ ಸರ್, ಎಲ್ಲಿ ಕಾಣ್ತಾವ, ಹೆಂಗವ, ಅವು ಏನು ಕೆಲಸ ಮಾಡ್ತಾವ, ಅದು ಮುಂದೆ ನೋಡೋಣ. ಫಸ್ಟ್ ಇಷ್ಟರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇದು ಫಿಮೇಲ್ ಸಿಸ್ಟಮ್ ಒಳಗಡೆ ಇದೆ. ಹೌದಾ? ನೆಕ್ಸ್ಟ್ ಎಕ್ಸ್ಟರ್ನಲ್ ಜೆನಿಶೀಲಿಯಾ ಏನಿದೆ? ಎಕ್ಸ್ಟರ್ನಲ್ ಜೆನಿಶೀಲಿಯಾ. ಈಗ ಇಲ್ಲಿ ಏನು ಎಲ್ಲ ಹೇಳಿ ನೋಡೋಣ. ಹಾಂ, ಅದು ಯಾವುದು? ಎಕ್ಸಸರಿ ಡಕ್ಟ್ಸ್ ಇಲ್ಲ. ಹೌದಾ? ಸಾರಿ, ಏನಿಲ್ಲ? ಎಕ್ಸಸರಿ ಗ್ಲ್ಯಾಂಡ್ ಇಲ್ಲ. ಎಕ್ಸಸರಿ ಡಕ್ಟ್ ಈಗ ಯಾವುದಲ್ಲ, ಎಕ್ಸಸರಿ ಡಕ್ಟ್ ಇದೆ. ಏನಿಲ್ಲ ಈ ಸಿಸ್ಟಮ್ನಲ್ಲಿ? ಏನಿಲ್ಲ? ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಎಕ್ಸಸರಿ ಗ್ಲ್ಯಾಂಡ್ ಇಲ್ಲ. ರೈಟ್? ನೌ ದ ನೆಕ್ಸ್ಟ್ ಥರ್ಡ್ ಮೋಸ್ಟ್, ದಟ್ ಈಸ್ ವಾಟ್? ಎಸ್, ದ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಈಸ್ ಎಕ್ಸ್ಟರ್ನಲ್ ಜೆನಿಶೀಲಿಯಾ. ಏನಿದೆ ನೋಡ್ರಿ, ಎಕ್ಸ್ಟರ್ನಲ್ಲಿ ಏನು ಕಾಣುತ್ತದೆ? ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಹತ್ರ ಎಕ್ಸ್ಟರ್ನಲ್ಲಿ ಏನು ಕಾಣ್ತದೆ? ನಂಬರ್ 1 ಮೋನ್ಸ್ ಪೂಬಿಸ್, ವೆಸ್ಟಿಬ್ಯೂಲ್ಸ್, ಹೈಮೆನ್, ಕ್ಲೈಟೋರಿಸ್. ಇದು ಎಕ್ಸ್ಟರ್ನಲಿ. ಎಕ್ಸ್ಟರ್ನಲಿ, ನಾಟ್ ಇನ್ಸೈಡ್ ದ ಬಾಡಿ, ಇಟ್ ಈಸ್ ಔಟ್ಸೈಡ್ ದ ಬಾಡಿ. ಅಫ್ಕೋರ್ಸ್ ಇಟ್ ಈಸ್ ಆಲ್ಸೋ ಎ ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಇದು ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟೇ ಇದೆ, ಬಟ್ ಹೊರಗಿದೆ, ಒಳಗಡೆ ಇಲ್ಲ. ಸೊ ಹೆನ್ಸ್ ಇಟ್ ಈಸ್ ಎ ಎಕ್ಸ್ಟರ್ನಲ್ ಜೆನಿಶೀಲಿಯಾ. ಈಗ ಜೆನಿಶೀಲಿಯಾ ಯಾಕೆ? ವೈ ದಿಸ್? It is produced by this part, it going to produce something. That's why it is what? External genitalia. So students, I hope you people are understood this point. Okay, so what you have to do today, just make a heading female reproductive system. ಅದರ ತೆಳಗಡೆ ಆ 3 ಹೆಡ್ಡಿಂಗ್ ಅನ್ನು ಬರೀರಿ. ಪೇರ್ಡ್ ಆಫ್ ಓವರೀಸ್, ಎಕ್ಸಸರಿ ಡಕ್ಟ್ಸ್, ಎಕ್ಸ್ಟರ್ನಲ್ ಜೆನಿಶೀಲಿಯಾ ಮತ್ತು ಅದರ ಒಳಗಿಂದ ಬಂದಂತಹ ಎಕ್ಸಸರಿ ಡಕ್ಟ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಜೆನಿಶೀಲಿಯಾ ಅನ್ನು ಬರೀರಿ ನಿಮ್ಮ ನೋಟ್ಬುಕ್ನಲ್ಲಿ. ಓಕೆನಾ? ಮತ್ತು ಇದ್ರ ಜೊತೆ ಏನಾರ ನಿಮಗೆ ಡೌಟ್ ಇತ್ತು, ಅರ್ಥ ಆಗಲಿಲ್ಲ ಅಂದ್ರೆ ಇನ್ನೊಂದು ಸಲನೂ ನಾವು ಫೋನ್ ಮೇಲೆ, ವಾಟ್ಸಪ್ನ ಆಗಲಿ ಅಥವಾ ಕಾಲ್ ಮುಖಾಂತರ ನಾವು ಡಿಸ್ಕಸ್ ಮಾಡೋಣ. ಯು ಮೇ ಹ್ಯಾವ್ ಮೈ ನಂಬರ್, ನನ್ನ ನಂಬರ್ನು ನಿಮ್ಮ ಹತ್ರ ಇದ್ದಿರಬಹುದು, ವಾಟ್ಸಪ್ನಲ್ಲಿ ಇದೆ, ಗ್ರೂಪ್ದಾಗಿದೆ. ಅಲ್ಲಿ ನೀವು ನನಗೆ ಕಾಲ್ ಮಾಡಿ ಕೇಳ್ರಿ, ಗ್ರೂಪ್ದಾಗ ಕೇಳ್ರಿ, ಹೆಂಗೂ ನನಗೆ ಕೇಳಬಹುದು. ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಇಂಡಿವಿಜುವಲ್ ಆಗಿ. ಹೌದಾ? ರೈಟ್. ಯಾಕಂದರೆ ಒಂದು ಡೌಟ್ ಒಬ್ಬರಿಗೆ ಇತ್ತು, ಅದೇ ಡೌಟ್ ಇನ್ನೊಬ್ಬರಿಗೆ ಇರೋಂಗಿಲ್ಲ. ಸೊ ಅನ್ನೆಸೆಸರಿ ಡಿಸ್ಕಷನ್ ಬೇಡ ಯೂಟ್ಯೂಬ್ನಲ್ಲಿ. ಸೊ ಜಸ್ಟ್ ಯು ಕಾಲ್ ಮೀ. ರೈಟ್? ನೌ ಸೊ ಲೆಟ್ ಅಸ್ ಲುಕ್ ಎಟ್ ದ ಫಸ್ಟ್ ಪಾರ್ಟ್ ಆಫ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ನೋಡ್ರಿ, ಇಲ್ಲಿ ಫಸ್ಟ್ ಪಾರ್ಟ್ ಏನಿದೆ, ಫಸ್ಟ್ ಕಂಟೆಂಟ್ ಏನಿದೆ, ಅದು ಓವರೀಸ್ ಇದೆ. ಫಸ್ಟ್ ಕಂಟೆಂಟ್ ಏನಿದೆ? ಓವರೀಸ್. Yes, of course. So what diagram it is looking on your screen, that is the female reproductive system. ಏನು ನೋಡ್ತಾ ಇದ್ದೀರಲ್ಲ, ಇದು ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ನಾ ಹೇಳಿದ್ದೆಲ್ಲ ಕಂಟೆಂಟ್ ಆಫ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಐ ವಿಲ್ ಶೋ ಯು ಇನ್ ದ್ಯಾಟ್ ಡಯಾಗ್ರಾಮ್. ಓಕೆನಾ? ಸೊ ದಿಸ್ ಟಾಪಿಕ್, the pair of ovaries and entire female reproductive system will be discussed in our further class. ಇದು ನಾ ಈಗ ಸ್ಟಾರ್ಟ್ ಮಾಡೋದಂದ್ರೆ ಭಾಳ ಇದೆ ಇದರೊಳಗೆ ಹೇಳಬೇಕಾದ್ರೆ. ಸೊ ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದು ನಾವು ನೋಡೋಣ. ಇದು ಇಷ್ಟು ಬರೋದೇನು ಬೇಕಾಗಿಲ್ಲ, ನೀವು ಇದಷ್ಟೇ ಬರೀರಿ. ಮುಂದಿನ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು.